ವಿಧಿಯಾಟದ ವಿಪರ್ಯಾಸ ಅಂದ್ರೆ ಇದೇ ಇರಬೇಕು. ಕನ್ನಡ ಚಿತ್ರರಂಗದ ಡಿ ಬಾಸ್ ದರ್ಶನ್ ತೂಗುದೀಪ್ ಕೊಲೆ ಪ್ರಕರಣವೊಂದರಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಸರಿಯಾಗಿ 1 ವರ್ಷ ಕಳೆಯುವಷ್ಟರಲ್ಲೇ ಅವರ ಆತ್ಮೀಯ ಗೆಳೆಯ ಶಾಸಕ ವಿನಯ್ ಕುಲಕರ್ಣಿ ಕೂಡ ಅದೇ ಜೈಲು ಸೇರಿದ್ದಾರೆ. ಸಾರ್ವಜನಿಕವಾಗಿ ಅತ್ಯಂತ ಪ್ರಭಾವಶಾಲಿಗಳಾಗಿದ್ದ ಇಬ್ಬರು ಮಿತ್ರರು ಈಗ ಕಾನೂನಿನ ಮುಂದೆ ಸಾಮಾನ್ಯ ಖೈದಿಗಳಾಗಿ ಜೈಲಿನ ಕತ್ತಲ ಕೋಣೆಯಲ್ಲಿ ಕಾಲ ಕಳೆಯುವಂತಾಗಿದೆ. ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ವಿಶೇಷವೆಂದ್ರೆ ನಟ ದರ್ಶನ್ ಇರುವ ಬ್ಯಾರಕ್ನಿಂದ ಅತ್ಯಂತ ಸಮೀಪದಲ್ಲೇ ಕುಲಕರ್ಣಿ ಅವರನ್ನ ಇರಿಸಲಾಗಿದೆ. ಒಂದೇ ಜೈಲಿನಲ್ಲಿದ್ದರೂ ಇಬ್ಬರಿಗೂ ಪರಸ್ಪರ ಭೇಟಿಯಾಗಲು ಸಾಧ್ಯವಾಗದಂತಹ ಬಿಗಿ ಬದ್ಧತೆ ಕಲ್ಪಿಸಲಾಗಿದೆ. ಜೈಲಿಗೆ ಪ್ರವೇಶಿಸಿದ ವಿನಯ್ ಕುಲಕರ್ಣಿ ಅವರಿಗೆ ಇದೀಗ ಸಿಟಿಪಿ ಅಂದ್ರೆ ಸಜಾಬಂದಿ ಖೈದಿ ಸಂಖ್ಯೆಯನ್ನ ನೀಡಲಾಗಿದೆ. ಐಫೈ ಜೀವನ ನಡೆಸ್ತಾ ಇದ್ದ ಶಾಸಕರು ಜೈಲಿನ ಮೊದಲ ರಾತ್ರಿಯನ್ನ ಮೌನ ಮತ್ತು ಕಣ್ಣೀರಿನಲ್ಲೇ ಕಳೆದಿದ್ದಾರೆ ಎಂದು ತಿಳಿದು ಬಂದಿದೆ. ಅಧಿಕಾರಿಗಳು ನೀಡಿದ ಜೈಲಿನ ಊಟವನ್ನ ಸರಿಯಾಗಿ ಸೇವಿಸದೆ ಮೌನಕ್ಕೆ ಶರಣಾಗಿದ್ದಾರೆ. ಒಬ್ಬರು ಬೆಳ್ಳಿತೆರೆಯ ಸುಲ್ತಾನ, ಇನ್ನೊಬ್ಬರು ಉತ್ತರ ಕರ್ನಾಟಕದ ಜನಪ್ರಿಯ ರಾಜಕಾರಣಿ. ಆದ್ರೆ ಇಂದು ಇಬ್ಬರು ಕೊಲೆ ಪ್ರಕರಣದ ಕಳಂಕದ ಮೇಲೆ ಜೈಲು ಪಾಲಾಗಿರುವುದು ರಾಜ್ಯದ ಜನರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಶಕ್ತಿ ಪ್ರದರ್ಶನ ಮತ್ತು ಅಭಿಮಾನಿಗಳ ಅಬ್ಬರದ ನಡುವೆ ಇದ್ದವರು ಈಗ ಜೈಲಿನ ಏಕಾಂತದಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಆತಂಕ ಎದುರಿಸ್ತಾ ಇದ್ದಾರೆ.